ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಸಂಘರ್ಷದಿಂದಾಗಿ ನಮ್ಮ ದೇಶದಲ್ಲ, ನಮ್ಮ ರಾಜ್ಯ, ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದೀಗ ಸಮಸ್ಯೆಗಳು ಉಲ್ಬಣಗೊಳ್ತಾ ಇರುವಂಥದ್ದು. ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಕಾಣಿಸ್ಕೊಂಡಿದೆ. ಇವತ್ತಕ್ಕೆ ಗ್ಯಾಸ್ಗಳಿದೆ, ಆದರೆ ನಾಳೆಯಿಂದ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತಂದರೆ ಹೋಟೆಲ್ಗಳನ್ನು ಬಾಗಿಲು ಬಂದ್ ಮಾಡೋದಲ್ಲದೆ ನಮ್ಮ ಮುಂದೆ ಬೇರೆ ವಿಧಿ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಮಾತುಗಳನ್ನು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಪ್ರತಿದಿನ 22,000ಕ್ಕೂ ಅಧಿಕ ಮೇಲ್ಪಟ್ಟು ಸಿಲಿಂಡರ್ಗಳನ್ನು, ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗುತ್ತೆ ವಿವಿಧ ಡಿಸ್ಟ್ರಿಬ್ಯೂಷನ್ಗಳಿಂದ. ಆದರೆ ನಿನ್ನೆ ಪೂರೈಕೆ ಆಗಿರುವಂಥದ್ದು ಹೆಚ್ಚು ಕಮ್ಮಿ 10,000 ಸಿಲಿಂಡರ್ಗಳು ಮಾತ್ರ. 22,000 ಸಿಲಿಂಡರ್ಗಳು ಅಂತಂದರೆ 4,18,000 kgಯಷ್ಟು ಗ್ಯಾಸ್ ಬಳಕೆ ಆಗ್ತಿತ್ತು ಹೋಟೆಲ್ ಉದ್ಯಮಗಳಲ್ಲಿ. ಆದರೆ ಈಗ ಬಳಕೆ ಆಗ್ತಾ ಇರುವಂಥದ್ದು ಹೆಚ್ಚು ಕಮ್ಮಿ 2 ಲಕ್ಷ kgಯಷ್ಟು ಸಿಲಿಂಡರ್ಗಳು ಮಾತ್ರ. ಸೊ ಹೀಗಾಗಿ ಹೋಟೆಲ್ ಉದ್ಯಮಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೀಗ ಹೊಡೆತ ಬೀಳುವಂಥ ಲಕ್ಷಣಗಳು ಗೋಚರಿಸ್ತಾ ಇರುವಂಥದ್ದು. ಇನ್ನೊಂದು 2-3 ದಿನಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ, ಆದರೆ ಅದಾದ ಮೇಲೆ ಹೋಟೆಲ್ಗಳನ್ನು ಬಾಗಿಲು ಹಾಕೋದಲ್ಲದೆ ಬೇರೆ ವಿಧಿ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರು ಬಂದಿರುವಂಥದ್ದು. ಸೊ ಗ್ಯಾಸನ್ನು ಕಡಿಮೆ ಮಾಡಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ತಯಾರಿಕೆ ಮಾಡೋಕ್ಕಾಗುತ್ತೋ ಅಂಥ ಆಹಾರ ಪದಾರ್ಥಗಳನ್ನು, ತಿಂಡಿ ತಿನಿಸುಗಳನ್ನು ಮಾತ್ರ ರೆಡಿ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿರುವಂಥದ್ದು. ದೋಸೆ, ಪೂರಿ ಅಥವಾ ಎಣ್ಣೆಯಲ್ಲಿ ಕರೆದಿರುವಂಥ ಆಹಾರ ಪದಾರ್ಥಗಳು ಮುಂತಾದವುಗಳನ್ನು ಕೈ ಬಿಟ್ಟು ತಮ್ಮ ಮೆನುವನ್ನು ಕಟ್ ಆಫ್ ಮಾಡೋದಕ್ಕೆ ಇದೀಗ ಹೋಟೆಲ್ ಮಾಲೀಕರು ಮುಂದಾಗ್ತಾ ಇರುವಂಥದ್ದು. ಸೊ ನಗರದಲ್ಲಿ 45-50 ಸಾವಿರಕ್ಕೂ ಅಧಿಕ ಸಣ್ಣ ಮತ್ತು ದೊಡ್ಡ ಹೋಟೆಲ್ಗಳಿದ್ದಾವೆ. ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿರುವಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಮತ್ತು ಮತ್ತೊಂದು ಕಡೆಯಿಂದ ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಈ ಸಿಲಿಂಡರ್ ಸಿಗದೆ ಇವತ್ತು ಕೆಲವೊಂದು ಕಡೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ತಮ್ಮ ಆಲ್ರೆಡಿ ಬುಕ್ ಆಗಿರುವಂಥ ಗ್ರಾಹಕರಿಗೆ ಬಡಿಸಿರುವಂಥ ಘಟನೆಯೂ ಕೂಡ ನಡೆದಿದೆ. ಕೆಲವು ಹೋಟೆಲ್ಗಳಲ್ಲಿ ಈಗಾಗಲೇ ನೋಟಿಸನ್ನು ಕೂಡ ಅಂಟಿಸಿರುವಂಥದ್ದು. ಎಲ್ಲ ಬಗೆಯ ತಿಂಡಿ ತಿನಿಸುಗಳು ಲಭ್ಯವಿಲ್ಲ. ಈ ಒಂದು LPG ಕಮರ್ಷಿಯಲ್ ಗ್ಯಾಸ್ನ ಅಭಾವದಿಂದಾಗಿ ಸೀಮಿತವಾಗಿ ಆಹಾರ ಪದಾರ್ಥಗಳು ಮಾತ್ರ, ತಿಂಡಿ ತಿನಿಸುಗಳು ಮಾತ್ರ ಲಭ್ಯ ಇದೆ ಅಂತ ನೋಟಿಸ್ಗಳನ್ನು ಕೂಡ ನಗರದ ಹಲವು ಹೋಟೆಲ್ ಮುಂಭಾಗದಲ್ಲಿ ಈಗಾಗಲೇ ಅಂಟಿಸಿರುವಂಥದ್ದು ಹೋಟೆಲ್ ಮಾಲೀಕರು. ಸೊ ಒಟ್ಟಾರೆ ವಾಣಿಜ್ಯ ಉದ್ಯಮಕ್ಕೆ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಇದೀಗ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಿಂದ ಡೊಮೆಸ್ಟಿಕ್ ಗ್ಯಾಸು ಕೂಡ ಬೇಡಿಕೆ ಹೆಚ್ಚಾಗಿದೆ. ಸೊ ಅಭಾವ ಉಂಟಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ, ಜನ ಬೇಗ ಬುಕ್ ಮಾಡಿಕೊಂಡು ತಮ್ಮ ಗ್ಯಾಸ್ಗಳನ್ನು ರಿಸರ್ವ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಮಾತ್ರ 70%ಕ್ಕೂ ಅಧಿಕ ಬೇಡಿಕೆ ಹೆಚ್ಚಾಗಿದೆ. ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ಹೆಚ್ಚು ಕಮ್ಮಿ 150-200 ಗ್ಯಾಸ್ಗಳು ಪ್ರತಿದಿನ ಬುಕ್ ಆಗ್ತಾ ಇದ್ದರೆ ಈಗ ಹೆಚ್ಚು ಕಮ್ಮಿ 350-400 ಗ್ಯಾಸ್ ಸಿಲಿಂಡರ್ಗಳು ಬುಕ್ ಆಗ್ತಾ ಇದೆ ಅಂತ ಗ್ಯಾಸ್ ಏಜೆನ್ಸಿ ಮ್ಯಾನೇಜರ್ಗಳು, ಮಾಲೀಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಜನರಲ್ಲಿ ಒಂದು ರೀತಿಯ ಆತಂಕ ಬಂದಿರುವಂಥದ್ದು. ಇನ್ನೇನಾಗುತ್ತಪ್ಪೋ, ನಮಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ರೀತಿಯಲ್ಲೇ ಡೊಮೆಸ್ಟಿಕ್ ಗ್ಯಾಸ್ಗಳು ಕೂಡ ಸಮಸ್ಯೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಜನರಲ್ಲಿ ಇರುವಂಥದ್ದು. ಈಗಾಗಲೇ ಇಂಡಿಯನ್ ಇರ್ಬೋದು ಅಥವಾ HP ಇರ್ಬೋದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಅಥವಾ ಭಾರತ್ ಗ್ಯಾಸ್ ಅವರು ಇರ್ಬೋದು, ಎಲ್ಲರೂ ಕೂಡ ತಮ್ಮ ಗ್ರಾಹಕರಿಗೆ ಮೊಬೈಲ್ ಮೂಲಕವಾಗಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಾರೂ ಕೂಡ ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಕೂಡ ಅಗತ್ಯಕ್ಕೆ ತಕ್ಕಂತೆ LPG ಗ್ಯಾಸ್ ಸಿಲಿಂಡರ್ಗಳು ಡೊಮೆಸ್ಟಿಕ್ ಯೂಸ್ಗೆ ಸಿಗಲಿದೆ. ಜನ ಗಾಬರಿ ಬೀಳುವಂಥ ಅಗತ್ಯ ಇಲ್ಲ ಅನ್ನುವಂಥ ಸಂದೇಶಗಳನ್ನು ಕೂಡ ತಮ್ಮ ಗ್ರಾಹಕರಿಗೆ ಆಯಾ ಕಂಪನಿಗಳು ಕಳಿಸ್ತಾ ಇರುವಂಥದ್ದು. ಆದರೂ ಕೂಡ ಜನರಲ್ಲಿ ಒಂದು ಆತಂಕ. ಇವತ್ತು ಸುಮಾರು 7-8 ಗ್ಯಾಸ್ ಏಜೆನ್ಸಿಗಳಿಗೆ ನಾನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಜನರು ಕ್ಯೂ ನಿಂತಿದ್ದಾರೆ ಬಂದು ತಮ್ಮ ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡೋದಕ್ಕೆ. ಯಾಕೆಂದರೆ ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಇಲಾಖೆ 21 ದಿನ ಇದ್ದಂತಹ ಬುಕ್ಕಿಂಗ್ ಅವಧಿಯನ್ನು ಇದೀಗ 25 ದಿನಕ್ಕೆ ವಿಸ್ತರಿಸಿ ಅವಧಿಯನ್ನು ಹೆಚ್ಚಳ ಮಾಡಿರುವಂಥದ್ದು. ಇದು ಕೂಡ ಜನರಲ್ಲಿ ಒಂದು ಆತಂಕ ಮೂಡೋದಕ್ಕೆ ಪ್ರಮುಖ ಕಾರಣ ಆಗಿದೆ. ಈಗ ಬುಕ್ ಮಾಡಿದ್ರೂ ಕೂಡ ಕನಿಷ್ಠ 15-20 ದಿನಗಳ ಕಾಲಾವಕಾಶದಲ್ಲಿ ಗ್ಯಾಸ್ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಜನರಿಗೆ ಗ್ಯಾಸ್ ಏಜೆನ್ಸಿಗಳು ಕೊಡ್ತಾ ಇರುವಂಥದ್ದು. ಇದು ಸಮಸ್ಯೆಯನ್ನು ಮತ್ತಷ್ಟು ಬಿಗಡಾಯಿಸುವಂಥ ನೆಲೆಗೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಜನಸಾಮಾನ್ಯರು ಕೂಡ ಆತಂಕದಲ್ಲಿ ಬಿದ್ದು ಬೇಗ ಬುಕ್ ಮಾಡ್ತಾ ಇದ್ದಾರೆ. ಈ ಬೇಡಿಕೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬುಕ್ಕಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಬುಕ್ಕಿಂಗ್ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಯಾ ಗ್ಯಾಸ್ ಕಂಪ್ನಿಗಳ ಸರ್ವರ್ ಏನಿದೆ, ಸಾಫ್ಟ್ವೇರ್ ಏನಿದೆ, ಅದರಲ್ಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುವಂಥ ಸರ್ವರ್ ಡೌನ್ ಆಗಿದೆ, ಸರ್ವರ್ ಸಿಕ್ಕಾಪಟ್ಟೆ ಸ್ಲೋ ಆಗಿದೆ. ಇದೇ ರೀತಿಯಾಗಿ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳು ಹೇಳಿದ್ರು ನನಗೆ, ಇದೇ ರೀತಿಯಾಗಿ ಮುಂದುವರೆದ್ರೆ
ಸರ್ವರ್ ಕ್ರ್ಯಾಶ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಅಂತ. ಅಂದರೆ ಒಟ್ಟಾರೆ ಈ ಒಂದು ಯುದ್ಧದಿಂದ ಬೇರೆ ಬೇರೆ ರೀತಿಯಾಗಿರುವಂಥ ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಇದೆ. ಒಂದು ಕಡೆ ಅಡುಗೆ ವಸ್ತುಗಳ ಬೆಲೆ, ಅಡುಗೆ ಎಣ್ಣೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಆಮದುಗಳು ಮಾಡಿಕೊಳ್ಳುವಂಥ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗ್ತಾ ಇದೆ, ಕಚ್ಚಾ ತೈಲದ ಬೆಲೆ ಏರಿಕೆ ಆದ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ಇದ್ರ ಜೊತೆಗೆ ಈಗ ಗ್ಯಾಸ್ ಬಳಕೆಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಅಂತರ ಕಂಡು ಬಂದಿರೋದ್ರಿಂದ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗದಿರುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರವೂ ಕೂಡ ಇರೋದು. ಇವತ್ತು ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಚಿವರಾಗಿರುವಂಥ ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಮಹತ್ವದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನೂ ಕೂಡ ಸರ್ಕಾರ ಅದನ್ನ ಬಹಿರಂಗಪಡಿಸಿಲ್ಲ. ರಾಜ್ಯ ಸರ್ಕಾರದ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲೂ ಕೂಡ ಮನವಿ ಮಾಡಿದ್ದಾರೆ. ಆದರೆ ಒಟ್ಟಾರೆ ಈ ಒಂದು ಹೋಟೆಲ್ ಉದ್ಯಮಕ್ಕೆ ಮತ್ತೆ ದಿನಬಳಕೆಯ ಕೆಲಸಕ್ಕೆ ಗ್ಯಾಸ್ಗಳು ಸಿಗದೆ ಇದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಂದು ಎಕನಾಮಿಕಲ್ ಎಮರ್ಜೆನ್ಸಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೋಟೆಲ್ ಉದ್ಯಮ ನಡೆದಿಲ್ಲ ಅಂತಂದರೆ ತರಕಾರಿ ವ್ಯಾಪಾರ ನಡೆಯಲ್ಲ ಸಮರ್ಪಕವಾಗಿ, ಹಣ್ಣುಗಳ ವ್ಯಾಪಾರ ನಡೆಯಲ್ಲ ಸಮರ್ಪಕವಾಗಿ, ಹೋಟ್ಲಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿರ್ತಾರೆ, ಜನಸಾಮಾನ್ಯರು ಹೋಟ್ಲನ್ನು ನೆಚ್ಕೊಂಡು ಆಹಾರಕ್ಕೆ ಡಿಪೆಂಡ್ ಆಗಿರುವಂಥ ಜನಸಾಮಾನ್ಯರು ಇರ್ತಾರೆ. ಅವರೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಮತ್ತು ಹೊಟ್ಟೆಗೆ ಅನ್ನ ಇಲ್ಲ ಅಂತಂದರೆ ಜುಟ್ಟಿಗೆ ಮಲ್ಲಿಗೆ ಉದ್ದಿ ಏನು ಪ್ರಯೋಜನ ಅನ್ನುವಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗುವಂಥ ಒಂದು ಆತಂಕವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಈಗ ಉಲ್ಬಣಗೊಂಡಿರುವಂಥ ಈ ಸಮಸ್ಯೆ ಏನಿದೆ ಕಮರ್ಷಿಯಲ್ ಗ್ಯಾಸ್ನಿಂದಾಗಿ, ಸೊ ಅದು ಆದಷ್ಟು ಬೇಗ ಪರಿಹಾರಗೊಳ್ಳಬೇಕು. ಇಲ್ಲ ಅಂತಂದರೆ ಜನಸಾಮಾನ್ಯರು ಮತ್ತು ಉದ್ಯಮ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸುವಂಥ ಸಾಧ್ಯತೆಗಳು ಕೂಡ ದಟ್ಟ ಆಗಿವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.